ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಆಲೂ ಅವಲಕ್ಕಿ. ಅದಕ್ಕೆ ಇವು ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಕಡಾಯಿ ಬಿಸಿ ಐತಿ. ಈಗ 4 ಚಮಚ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ 4 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಯಿತು. ಅದಕ್ಕೆ ಸಾಸಿವೆ, ಜೀರಿಗೆ, ನೋಡಿ ಸಾಸಿವೆ ಜೀರಿಗೆ ಚಟಪಟ ಸಿಡಿತಲ್ಲ. ಇವಾಗ ಸ್ವಲ್ಪ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಉದ್ದಿನಬೇಳೆ ಚೆನ್ನಾಗಿ ಕಾಡಿಸ್ಕೊಂಡು, ಇವಾಗ ಅದಕ್ಕೊಂದು 4 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಹಸಿಕಾಯಿ ಹಾಕ್ಕೊಂಡು, ಆಮೇಲೆ ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊತಾ ಇದ್ದೀನಿ. ನೋಡಿ, ಇದು 1 ನಿಮಿಷ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ 2 ದೊಡ್ಡ ಆಲೂಗಡ್ಡಿನ ಮೇಲಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಹೋಳು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವು ಆಲೂಗಡ್ಡೆ ಬೇಯಬೇಕಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡ್ರಿ. 2 ನಿಮಿಷ ಅದು ಆಲೂಗಡ್ಡೆ ಬೇಯಬೇಕು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆತಲ್ಲ. 2 ನಿಮಿಷ ಆಲೂಗಡ್ಡೆ ಬೇಯಕ್ಕೆ ಬಿಡಬೇಕು. ಇವಾಗ ನೋಡಿ 2 ನಿಮಿಷ ಆಯಿತು. ಪ್ಲೇಟ್ ತೆಗಿತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಇವಾಗ ಮೆತ್ತಗಾಗಿದೆ. ಈಗ ಅದಕ್ಕೆ ಒಂದು ದೊಡ್ಡ ಟೊಮೆಟೊನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ, 1 ಟೊಮೆಟೊನ. ಇವಾಗ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಡಿಸ್ಕೋಬೇಕು. ಈರುಳ್ಳಿ ಆಲೂಗಡ್ಡೆ ಜೊತೆ ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ರಿ. ಟೊಮೆಟೊ 1 ನಿಮಿಷ ಬೆಂದರೆ ಸಾಕೀಗ. ಇವಾಗ ನೋಡಿ, ಸ್ವಲ್ಪ ಮೆತ್ತಗಾಗಿದೆ ಅಲ್ಲ ಟೊಮೆಟೊ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗಿ ಕಾಡಿಸ್ಕೊಳ್ರಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡು ಇವಾಗಿದು ಒಗ್ಗರಣೆ ರೆಡಿ ಐತೆ ನೋಡ್ರಿ. ಆಲೂಗಡ್ಡೆ ಒಗ್ಗರಣೆ ರೆಡಿ ಆಯ್ತಲ್ಲ. ಇವಾಗ ಒಂದು ಬಟ್ಲು ಅವಲಕ್ಕಿ ತೊಗೋತಾ ಇದ್ದೀನಿ ನೋಡ್ರಿ. ಅದನ್ನು ನೀರಿಗೆ ಹಾಕ್ಕೋತೀನಿ ತೊಳ್ಕೊಳಕ್ಕೆ. ಒಂದು ಪುಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಆ 1 ಬಟ್ಲು ಅವಲಕ್ಕಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಂಡು 1 ನಿಮಿಷ ಅವಲಕ್ಕಿ ನೆಂದ್ರೆ ಸಾಕು. ಈಗ ಅವಲಕ್ಕಿ ನೆನೆದ್ವಲ್ಲ, ಅದನ್ನು ಹಿಂಡಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಎಲ್ಲ ಅವಲಕ್ಕಿನ ನೀರಿನಾಗಿನ ತಕ್ಕೊಂಡು 2 ಕೈಯಿಂದ ಹಿಂಡ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಆಲೂ ಒಗ್ಗರಣೆ ಜೊತೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕಾಡಿಸ್ಕೊಳ್ಳಿ. ಇವು ತುಂಬ ಚೆನ್ನಾಗಿರ್ತಾವೆ ನೋಡ್ರಿ. ಈ ಥರ ಮಾಡಿ ನೋಡ್ರಿ. 2 ಚಮಚ ಕಡ್ಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಪುಟಾಣಿ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಈಗ ಹಿಟ್ಟು ಹಾಕಿದ್ದು ಮಿಕ್ಸ್ ಮಾಡ್ಕೊಂಡಿಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೋತೀನಿ. ನೋಡಿ, ಕೊತ್ತಂಬರಿ ಉದುರಿಸ್ಕೊತಾ ಇದ್ದೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದನೂ ರುಚಿ ಹಾಕವ್ರಿ ಒಗ್ಗರಣೆ. ಬರೀ ಸಾದಾ ಅವಲಕ್ಕಿ ಒಗ್ಗರಣೆ ಮಾಡಿರ್ತೀವಲ್ಲ, ಈ ಥರ ಮಾಡ್ಕೊಂಡು ನೋಡ್ಕೊಡ್ರಿ, ಚೆನ್ನಾಗಿರ್ತಾವೆ ಆಲೂಗಡ್ಡೆ ಹಾಕಿ. ಇವಾಗ ನೋಡಿ ರೆಡಿ ಆದ್ವಲ್ಲ ಇವು ಆಲೂ ಅವಲಕ್ಕಿ ಒಗ್ಗರಣೆ. ಇವಾಗ ಒಂದು ತಟ್ಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.